ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ವಿದ್ಯಾಗಮ 2.0ಗೆ ಸಂಬಂಧಿಸಿದ ಹಾಗೆ ಪರ್ಯಾಯ ಶೈಕ್ಷಣಿಕ ಮಾರ್ಗಸೂಚಿಗಳನ್ನು ನಿನ್ನೆ ಫೆಬ್ರವರಿ 2021ರ ಮಾರ್ಗಸೂಚಿಗಳನ್ನು DSRDO ತಮ್ಮ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದರು. ಅವುಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಕ್ಕಂಥ ನಾನು ನಿನ್ನೆ ತಿಳಿಸಿಕೊಡೋದನ್ನೇ. ಅಲ್ಲಿ DSRDO ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ಘಟಕಗಳನ್ನು ಮುಗಿಸ್ಬೇಕು ಅಂತಕ್ಕಂಥ ಫಿಕ್ಸ್ಡ್ ಸಿಲೆಬಸ್ ಅನ್ನು ಕೊಟ್ಟಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕ್ಶೀಟ್ಗಳನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ನಾವು ತಗೊಳ್ತಿರೋದು 6ನೇ ತರಗತಿ ವಿಷಯ ಗಣಿತ. ಈ ಒಂದು 6ನೇ ತರಗತಿ ವಿಷಯ ಗಣಿತದಲ್ಲಿ ಈ ಫೆಬ್ರವರಿ ಮಾಹೆಯಲ್ಲಿ ನಾವು ಯಾವ ಘಟಕಗಳನ್ನು ಪೂರೈಸಬೇಕಪ್ಪ ಅಂದರೆ, ಮೊದಲನೇದಾಗಿ ಘಟಕ 4 ಟೆಕ್ಸ್ಟ್ ಬುಕ್ಕಲ್ಲಿ ಘಟಕ 4 ಅಂತಿದೆ. ಅದು ರೇಖಾಗಣಿತದ ಮೂಲಭೂತ ಅಂಶಗಳು. ಈ ಒಂದು ಘಟಕವನ್ನು ನಾವು ಈ ಫೆಬ್ರವರಿ ತಿಂಗಳಲ್ಲಿ ಪೂರೈಸಬೇಕು. ನೆಕ್ಸ್ಟ್ ಘಟಕ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ. ಈ 2 ಘಟಕಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟು ನೆಕ್ಸ್ಟ್ ಅದನ್ನು ಮೌಲ್ಯಮಾಪನ ಮಾಡೋಕ್ಕೋಸ್ಕರ, ಈ ಘಟಕಗಳ ಮೌಲ್ಯಮಾಪನಕ್ಕೋಸ್ಕರ ಇಲ್ಲಿ ನಿನ್ನೆ DSRDO ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಕೊಡಿದ್ರೆ ಮೌಲ್ಯಮಾಪನಕ್ಕೋಸ್ಕರ ಈ ಘಟಕ 1ಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೌಲ್ಯಮಾಪನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಚಟುವಟಿಕೆ ಹಾಳೆ ಅಂತ ನಾವೇನು ಹೇಳ್ತೀವಿ ಅಂದರೆ ವರ್ಕ್ಶೀಟ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಈಗ ಸಾಲ್ವ್ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಈಗ ಪ್ರಶ್ನೆ 1 ಅಲ್ಲಿ ಏನು ಹೇಳಿದರೆ, ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಅದರಲ್ಲಿ ಕ್ವಶನ್ ನಂಬರ್ 1 ಏನಿದೆ, ಈ ಕೆಳಗಿನವುಗಳಲ್ಲಿ ರೇಖೆಯನ್ನು ಸೂಚಿಸುವುದು. ಏನಿದೆ ಕ್ವಶನ್ನು? ಈ ಕೆಳಗಿನವುಗಳಲ್ಲಿ ರೇಖೆಯನ್ನು ಸೂಚಿಸುವುದು. ಓಕೆ, ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ರಪ್ಪ ಅಂದ್ರೆ, ಮೊದಲನೇ ಆಪ್ಷನ್ ಎ ಆಪ್ಷನ್ ಇದೆ. ಇಲ್ಲಿ AB ಮೇಲೆ ಒಂದು ಗೆರೆ ಇದೆ. ನೆಕ್ಸ್ಟ್ ಬಿ ಆಪ್ಷನ್ AB ಸಿಂಗಲ್ ಯಾರೋ ಮಾರ್ಕ್ ಇದೆ. ನೆಕ್ಸ್ಟ್ AB, ನೆಕ್ಸ್ಟ್ ರಿವರ್ಸ್ ಯಾರೋ ಮಾರ್ಕ್ ಇದೆ. ಇನ್ನೊಂದು ಡಿ ಆಪ್ಷನ್ ನೋಡ್ತಿದ್ರೆ ನೀವು AB 2 ಸೈಡ್ ಯಾರೋ ಮಾರ್ಕ್ ಇದೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಿ ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ರೇಖೆಯನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಅಂದರೆ ನಾವಿಲ್ಲಿ ನೋಡಿದಾಗ ಕೊನೆ ಉತ್ತರ ಡಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಇದು ಡಿ ಆಪ್ಷನ್ ರೈಟ್ ಆನ್ಸರ್. ಯಾಕಪ್ಪ ಅಂದರೆ ಇಲ್ಲಿ AB ಮೇಲೆ ಏನಿದೆ ಡಬಲ್ 2 ಕಡೆ ಯಾರೋ ಮಾರ್ಕ್ ನೋಡ್ತಾ ಇದ್ದೀವಿ ನೀವು, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇವು ಯಾಕಲ್ಲ ಅಂದರೆ ಇಲ್ಲಿ ನೋಡ್ತಾರೆ AB ಮೇಲೆ ಕೇವಲ ಇದು ಅಂತ್ಯಬಿಂದುಗಳಿರೋದ್ರಿಂದ ರೇಖಾಖಂಡವನ್ನು ಸೂಚಿಸಲಿಕ್ಕೆ ಬಳಸ್ತೀವಿ ಇದನ್ನು. ನೆಕ್ಸ್ಟ್ ಇದು ABಗೆ ಒಂದೇ ಸೈಡ್ ಯಾರೋ ಮಾರ್ಕ್ ಇರೋದ್ರಿಂದ ಇದು ಕಿರಣವನ್ನು ಪ್ರತಿನಿಧಿಸುತ್ತೆ. ಇದು ರೇಖಾಖಂಡವನ್ನು ಪ್ರತಿನಿಧಿಸಿದ್ರೆ ಇದು ಕಿರಣ ಆಗಿರುತ್ತೆ. ನೆಕ್ಸ್ಟ್ ಇದು ಕೂಡ ಕಿರಣವನ್ನು ಪ್ರತಿನಿಧಿಸ್ತಕ್ಕಂಥ ಚಿತ್ರ ಆಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಸರಿಯಾದ ಉತ್ತರ ಯಾವಾಯಿತು? ಡಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ತಾ ಇರಲಿ. ಚಿತ್ರದಲ್ಲಿ ಕೋನ ABCಯ ಶೃಂಗ ಅಂತಿದೆ. ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಆಪ್ಷನ್ ಬಿ ಎ ಇದೆ, ಸಿ ಆಪ್ಷನ್ ಡಿ ಅಂತ ಕೊಟ್ಟರೆ, ಡಿ ಆಪ್ಷನ್ ಇ ಅಂತ ಕೊಟ್ಟರೆ. ಇಲ್ಲಿ ನೋಡ್ತಾ ಇದ್ದೀವಿ ಚಿತ್ರ ನೋಡ್ರಿ, ಇಲ್ಲಿ ಪಕ್ಕದಲ್ಲಿ ಚಿತ್ರ ಇದೆ. ಇಲ್ಲಿ ಕೋನ ABC ಎಲ್ಲಿ ಏರ್ಪಡುತ್ತೆ? ಕೋನ ABC. ಓಕೆ, ಇದು ಕೋನ ABC ಏರ್ಪಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ABCಯಲ್ಲಿ ಎಲ್ಲಿ ಕೋನ ಏರ್ಪಟ್ಟಿರುತ್ತೆ, ಯಾವ ಶೃಂಗಬಿಂದುವಿನಲ್ಲಿ ಏರ್ಪಟ್ಟಿದೆ ಅಂತ ಕೇಳಿದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಆನ್ಸರ್. ಓಕೆ, ಯಾವ ಶೃಂಗಬಿಂದುವಿನಲ್ಲಿ ಕೋನ ಏರ್ಪಟ್ಟಿರೋದು? ಬಿ ಅಂತಕ್ಕಂಥ ಶೃಂಗಬಿಂದು. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಎ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ಬಿ ಶೃಂಗಬಿಂದಿನಲ್ಲಿ ನಮಗೆ ಕೋನ ಏರ್ಪಟ್ಟಿದೆ. ನೋಡ್ತಾ ಇರಿ, ಇಲ್ಲಿ ಇದು ಡಿ ಶೃಂಗಬಿಂದಲ್ಲಿ ಯಾವುದೇ ಅಂದ್ರೆ ಇಲ್ಲಿ ಬೇರೆ ಕೋನ ಏರ್ಪಟ್ಟಿರುತ್ತೆ. CDA ಈ ಕೋನ ಏರ್ಪಟ್ಟಿದೆ. ಆದ್ರೆ ನಮಗೆ ಕೇಳಿರ್ತಕ್ಕಂಥದ್ದು ಯಾವುದು? ಕೋನ ABC ಎಲ್ಲಿ ಏರ್ಪಟ್ಟಿದೆ, ಯಾವ ಶೃಂಗಬಿಂದುಲಿ ಅಂತ ಕೇಳೋದ್ರಿಂದ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ 3ನೇ ಪ್ರಶ್ನೆ, 3 ಬಾಹುಗಳನ್ನು ಹೊಂದಿರತಕ್ಕಂಥ ಬಹುಭುಜಾಕೃತಿ ಹೆಸರು ಏನಂತ ಕೇಳಿದ್ರೆ, 3 ಬಾಹುಗಳ ಬಹುಭುಜಾಕೃತಿ ವೃತ್ತ, ತ್ರಿಭುಜ, ಚೌಕ ಮತ್ತು ಆಯತ ಅಂತ ಕೊಟ್ರೆ, ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ತ್ರಿಭುಜ. ಇದು ಸರಿಯಾದ ಉತ್ತರ ಆಗಿರುತ್ತೆ. 3 ಬಾಹುಗಳ ಒಂದು ಬಹುಭುಜಾಕೃತಿ ತ್ರಿಭುಜ ಆಗಿರುತ್ತೆ. ಯಾಕಂದ್ರೆ ವೃತ್ತ ನಿಮ್ಗೆ ಗೊತ್ತಿದೆ, ಇದು ಅಸಂಖ್ಯಾತ ಬಾಹುಗಳು ಅಥವಾ ಬಾಹುಗಳು ಇರೋದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಚೌಕದಲ್ಲಿ 4 ಬಾಹುಗಳು ಇರ್ತವೆ. ನೆಕ್ಸ್ಟ್ ಆಯತದಲ್ಲೂ ಕೂಡ 4 ಬಾಹುಗಳು ಇರೋದ್ರಿಂದ ಸರಿಯಾದ ಉತ್ತರ ಯಾವುದು? ನಮಗೆ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ 4, ವೃತ್ತವನ್ನು 2 ಸಮಭಾಗಗಳಾಗಿ ವಿಭಾಗಿಸುವುದಂತಿದೆ.
ಆಪ್ಷನ್ ಎ ವ್ಯಾಸ, ಆಪ್ಷನ್ ಬಿ ತ್ರಿಜ್ಯ, ಆಪ್ಷನ್ ಸಿ ಕಂಸ, ಆಪ್ಷನ್ ಡಿ ಕೇಂದ್ರ ಅಂತಿದೆ. ಇಲ್ಲಿ ನೋಡ್ತಾ ಇರೋ ವೃತ್ತವನ್ನು ಎರಡು ಸಮಭಾಗವಾಗಿ ವಿಭಾಗಿಸುವುದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೊದಲನೇ ಆಪ್ಷನ್ ವ್ಯಾಸ ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಹೇಗೆ ಅಂದರೆ ವ್ಯಾಸ ಅಂದರೆ ಏನು ಡೆಫಿನೇಷನ್ ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ. ಕಂಟೆಂಟನ್ನು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಒಂದು ಅಭ್ಯಾಸ ಮಾಡುವಾಗ ಕಾನ್ಸೆಪ್ಟ್ಗಳನ್ನು ಅಭ್ಯಾಸ ಮಾಡುವಾಗ ಗೊತ್ತಿರುತ್ತೆ. ಈಗ ವ್ಯಾಸ ಇಲ್ಲಿ ಮೊದಲೇ ಚಿತ್ರವೃತ್ತವನ್ನು ಹಾಕಿದಲ್ಲಿ ವ್ಯಾಸ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಒಂದು ಜ ಆಗಿರುತ್ತೆ ಅಂತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಇಲ್ಲಿ ಕೇಂದ್ರ ಇದೆ, ಇಲ್ಲಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಜ ಆಗಿರುತ್ತೆ, ಇದು ವ್ಯಾಸ ಆಗಿರುತ್ತೆ ಅಂತ. ಆದ್ರಿಂದ ಇದು ವೃತ್ತವನ್ನು ಏನು ಮಾಡುತ್ತೆ, ವ್ಯಾಸ ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಅಂತಕ್ಕಂಥ. ಈ ಥರನಾದ್ರೂ ಹೇಳ್ಬೋದು, ಇಲ್ಲ ಈ ಥರನಾದ್ರೂ ಕೂಡ ಹೇಳ್ಬೋದು. ನೆಕ್ಸ್ಟ್ ತ್ರಿಜ್ಯ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪರಿಧಿಯ ಮೇಲಿನ, ಪರಿಧಿ ಅಂತ ಹೇಳ್ತಿದ್ದನ್ನ, ಇದು ಪರಿಧಿ, ಇದು ಪರಿಧಿಯ ಮೇಲೆ ಬಿಂದು ಮತ್ತು ಕೇಂದ್ರಗಳ ನಡುವೆ ವೃತ್ತ ಕೇಂದ್ರ ಓ ಮತ್ತು ಪರಿಧಿಯ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸ್ತಕ್ಕಂಥ ಒಂದು ರೇಖೆಯನ್ನು ತ್ರಿಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ಕಂಸ ಅಂತಂದ್ರೆ ಇಲ್ಲಿ ವೃತ್ತ ಪರಿಧಿ ಇದೆ, ಇದು ಪರಿಧಿ, ಇದು ವೃತ್ತ ಪರಿಧಿಯ ಒಂದು ಭಾಗ. ಉದಾಹರಣೆಗೆ ಎ ಬಿ ಅಂತ ತಗೊಂಡ್ರೆ ಇದನ್ನ ಇಲ್ಲಿಂದ ಇಲ್ಲಿಗೆ ಏನಂತ ಕರಿತೀವಿ, ಒಂದು ಪರಿಧಿಯ ಒಂದು ಭಾಗವನ್ನೇ ಕಂಸ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೇಂದ್ರ ಅಂದ್ರೆ ನಿಮ್ಗೆ ಗೊತ್ತೇ ಮಧ್ಯದಲ್ಲಿ. ಆದ್ರಿಂದ ಸರಿಯಾದ ಉತ್ತರ ಯಾವುದು, ವ್ಯಾಸ, ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಚಿತ್ರದಲ್ಲಿ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನದ ಹೊರಭಾಗದಲ್ಲಿರುವ ಬಿಂದು ಅಂತಿದೆ. ಇಲ್ಲಿ ನೋಡ್ತಾ ಇದ್ರೆ ನೀವು, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ಸಾಕಷ್ಟು ಬಿಂದುಗಳಿದಾವೆ. ಯಾವಪ್ಪ ಅಂದ್ರೆ ಪಿ ಇದೆ, ಕ್ಯೂ, ಆರ್, ಎಸ್, ಜೆಡ್ ಮತ್ತು ಎಕ್ಸ್ ಇದೆ. ನೋಡ್ತಾ ಇದ್ರೆ ಕ್ಯೂ ಇದು ಶೃಂಗ ಬಿಂದು ಆಗುತ್ತೆ, ಎಸ್ ಇಲ್ಲಿ ಕೋನದ ಬಾಹುವಿನ ಮೇಲೆ ಇರ್ತಕ್ಕಂಥ ಬಿಂದು, ಪಿ ಕೂಡ ಇದೆ, ಆರ್ ಅಂದ್ರೆ ಪಿ ಎಸ್ ಆರ್ ಕೋನದ ಬಾಹುಗಳ ಮೇಲಿದೆ, ಮತ್ತು ಎಕ್ಸ್ ಅಂತಕ್ಕಂಥ ಬಿಂದು ಏನಿದೆ ಕೋನದ ಒಳಭಾಗದಲ್ಲಿದೆ. ಆದ್ರಿಂದ ಜೆಡ್ ಬಿಂದು ಏನಾಗಿದೆ ಕೋನದ ಹೊರಭಾಗದಲ್ಲಿರೋದ್ರಿಂದ ಈ ಬಿಂದುವನ್ನು ನಾವೆಂತ ಕರಿತೀವಿ, ಈ ಕೋನದ ಹೊರಭಾಗದಲ್ಲಿರುವ ಬಿಂದು ಅಂತ ಹೇಳ್ತೀವಿ. ಆದ್ರಿಂದ ಆಪ್ಷನ್ ಯಾವ್ದು ಸರಿ ಉತ್ತರ ಅಂದ್ರೆ ಸಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, 2ನೇ ಮೇನ್ ಕ್ವಶನ್ ಅಲ್ಲಿ ಸೂಚನೆ ಅಂತ ಮಾಡ್ರಿ ಅಂತಿದೆ. ಇಲ್ಲಿ ಒಂದು ವೃತ್ತವನ್ನು ಎಳೆದು ಅದರ ಭಾಗಗಳನ್ನು ಗುರುತಿಸಿ ಅಂತಿದೆ. 1ನೇ ಪ್ರಶ್ನೆ, ಸೆಕೆಂಡ್ ಮೇಲೆ 1ನೇ ಕ್ವಶನ್. ಈಗ ನೀವೇನ್ ಮಾಡಬೇಕು, ಪೆನ್ಸಿಲ್ ಅನ್ನು ಉಪಯೋಗಿಸಿ ಕೈವಾರ ಬಳಸಿ ನಾವೇನ್ ಮಾಡಬೇಕು, ವೃತ್ತವನ್ನು ರಚನೆ ಮಾಡಬೇಕು. ನೀವು ಮಾಡಿದ್ರೆ ಮೊದಲು ಒಂದು ಕೇಂದ್ರ ಬಿಂದು ಗುರುತು ಮಾಡಿಕೊಂಡು ಕೈವಾರದಿಂದ ರಚನೆ ಮಾಡ್ರಿ ಪರಿಧಿಯನ್ನು. ಈಗ ವೃತ್ತ ರಚನೆ ಆಗಿದೆ. ಇಲ್ಲಿ ಇದರ ಭಾಗಗಳು ಯಾವಪ್ಪ ಅಂದ್ರೆ ಮೊದಲು ಬರ್ತಕ್ಕಂಥ ಯಾವಪ್ಪ ಅಂದ್ರೆ ಪರಿಧಿ ಅಂತಕ್ಕಂಥ ಬರುತ್ತೆ. ಇದನ್ನು ಓ ಅಂತಕ್ಕಂಥ ಕೊಟ್ರೆ ಇದು ವೃತ್ತ ಕೇಂದ್ರ, ಇದು ಇದೇನಿದೆ ವೃತ್ತ ಕೇಂದ್ರ. ಓಕೆ, ವೃತ್ತ ಕೇಂದ್ರ. ನೆಕ್ಸ್ಟ್ ಇದೇನಿದು ಪರಿಧಿ, ಈ ಒಂದು ಆವೃತ ರೇಖೆ, ವೃತ್ತದ ಆವೃತ ರೇಖೆ ಅಂತ ಕರಿತೀವಿ, ಪರಿಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೀವು ಪರಿಧಿಯ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆ ಇನ್ನೇನಂತ ಕರಿತೀವಿ, ಇದು ಜ ಅಂತ ಹೇಳ್ತೀವಿ. ಎ ಬಿ ಅಂತ ಹೆಸರು ಕೊಡೋಣ. ಎ ಬಿ ಏನಂತ ಕರಿಬೇಕಾ, ಇದು ಜ ಆಗಿರುತ್ತೆ, ಇದು ಜ. ನೆಕ್ಸ್ಟ್ ನಾವು ನೋಡ್ರಿ, ಇಲ್ಲೊಂದು ಕೇಂದ್ರದ ಮೂಲಕ ಇನ್ನೊಂದು ನಾವು ರೇಖೆಯನ್ನು ಎಳೆಯೋದಾದ್ರೆ, ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಜಾನ ರಚನೆ ಮಾಡೋದಾದ್ರೆ ಇಲ್ಲಿ ನೋಡ್ತೀವಿ ನೀವು, ಇದಕ್ಕೆ ಎಕ್ಸ್ ವೈ ಅಂತ ಹೇಳೋಣ. ಈ ಎಕ್ಸ್ ವೈ ಅನ್ನು ಅಂತ ಹೇಳ್ತೀವಿ, ಇದು ಕೇಂದ್ರದ ಮೂಲಕ ಹಾದು ಹೋಗಿರ್ತಕ್ಕಂಥ ಜ ಆಗಿರೋದ್ರಿಂದ ಇದನ್ನ ವ್ಯಾಸ ಅಂತ ಹೇಳ್ತೀವಿ. ಇದೇನಿದೆ ವ್ಯಾಸ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿನೇ ಇಲ್ಲಿ ನಾವು ಈ ಜ ಮತ್ತು ಇದು ಇಲ್ಲಿಂದ ಎ ಬಿ ಕಂಸ ಇದೆ ನೋಡ್ರಿ, ಕಂಸ. ಜ ಮತ್ತು ಈ ಕಂಸಗಳ ನಡುವಿನ ಆವೃತವಾಗಿರ್ತಕ್ಕಂಥ ಪ್ರದೇಶ ಏನಾಗಿರುತ್ತೆ ಅಂದ್ರೆ ಇದನ್ನು ವೃತ್ತಖಂಡ ಅಂತಲೂ ಕೂಡ ಹೇಳ್ತೀವಿ ಸ್ನೇಹಿತರೆ. ಇಷ್ಟು ಭಾಗಗಳನ್ನು ಗುರುತಿಸಿದ್ರೆ ಸಾಕಾಗುತ್ತೆ. ಓಕೆ, ಈಗ ಸೆಕೆಂಡ್ ಮೇಲೆ 2ನೇ ಕ್ವಶನ್. ಚಿತ್ರದಲ್ಲಿ ತ್ರಿಭುಜಗಳನ್ನು ಗುರುತಿಸಿ ಅವುಗಳ ಕೋನಗಳು ಮತ್ತು ಭಾಗಗಳನ್ನು ಹೆಸರಿಸಿ ಅಂತಿದೆ. ಇಲ್ಲಿ ಒಂದು ಚಿತ್ರ ಕೊಡಿದ್ರೆ ಇಲ್ಲಿ ಎ ಬಿ ಸಿ ತ್ರಿಭುಜಕ್ಕೆ ಮತ್ತೆ ಡಿ ಅಂತಕ್ಕಂಥ ಬಿಂದು ಗುರುತು ಮಾಡಿ ಮತ್ತೆ ಬಿ ಡಿ ಅನ್ನು ಸೇರಿಸಿರೋದ್ರಿಂದ ಇಲ್ಲಿ ಒಟ್ಟು 3 ತ್ರಿಭುಜಗಳು ಉಂಟಾಗಿದೆ. ಚಿತ್ರದಲ್ಲಿ ನೋಡ್ತಾರೆ ನೀವು. ಯಾವುದಂದ್ರೆ ಮೊದಲೇದು ಹೊರಗಿರ್ತಕ್ಕಂಥ ಈ ದೊಡ್ಡ ತ್ರಿಭುಜವನ್ನು ಹೆಸರಿಸ್ರಿ. ಯಾವುದು ಮೊದಲು ತ್ರಿಭುಜಗಳನ್ನು ಹೆಸರಿಸ್ಬೇಕು. ಫಸ್ಟ್ ತ್ರಿಭುಜ ಯಾವುದು, ತ್ರಿಭುಜ ಎ ಬಿ ಸಿ ಇದು ನೋಡ್ತೇವೆ ನೋಡಿ. ತ್ರಿಭುಜ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ. ನೆಕ್ಸ್ಟ್ ಡಿ ಬಿ ಅನ್ನು ಸೇರಿಸಿದಾಗ ಈ ತ್ರಿಭುಜ 2 ಭಾಗಗಳಾಗಿ ವಿಭಾಗಿಸುತ್ತೆ. ನೆಕ್ಸ್ಟ್ ಯಾವುದು, ತ್ರಿಭುಜ ಎ ಬಿ ಡಿ
ತ್ರಿಭುಜ ಎ ಬಿ ಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇದೆ ನೋಡ್ರಿ, ತ್ರಿಭುಜ ಸಿ ಬಿ ಡಿ. ಸಿ ಬಿ ಡಿ ತ್ರಿಭುಜ. ಈ ಥರ ಒಟ್ಟು 3 ತ್ರಿಭುಜಗಳು ಇಲ್ಲಿ ಕಾಣ್ತವೆ. ಈಗ ಇದರಲ್ಲಿರ್ತಕ್ಕಂಥ ಬಾಹುಗಳನ್ನು ಮತ್ತು ಕೋನಗಳನ್ನು ಹೆಸರಿಸಬೇಕು. ಬಾಹುಗಳನ್ನು ಮತ್ತು ಕೋನಗಳನ್ನು ಹೆಸರಿಸಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಎ ಬಿ ಸಿ ತ್ರಿಭುಜದ ಬಾಹುಗಳು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿದ್ರೆ ಎ ಬಿ ಬಾಹು, ಬಿ ಸಿ ಬಾಹು ಮತ್ತು ಎ ಸಿ ಬಾಹು ಇದೆ. ಅಂದರೆ ಇಲ್ಲಿ ನೋಡ್ರಿ ಎ ಬಿ ಸಿ ತ್ರಿಭುಜದ ಬಾಹುಗಳನ್ನು ಹೇಳಬೇಕಾದ್ರೆ ನೆಕ್ಸ್ಟ್ ಎ ಬಿ ಫಸ್ಟ್ ಬಾಹುಗಳನ್ನು ಹೆಸರಿಸೋಣ. ತ್ರಿಭುಜ ಎ ಬಿ ಸಿಯ ಬಾಹುಗಳು ಅಂತಂದ್ರೆ ಓಕೆ, ಇಲ್ಲಿ ಎ ಬಿ, ನೆಕ್ಸ್ಟ್ ಬಿ ಸಿ ಮತ್ತೆ ಸಿ ಎ ಹಾಕಿರೋದು ನೋಡ್ರಿ. ಎ ಬಿ, ಬಿ ಸಿ ಮತ್ತು ಸಿ ಎ ಇಲ್ಲಿಂದ ಇಲ್ಲಿಗೆ ದೊಡ್ಡ ತ್ರಿಭುಜದ ಬಾಹುಗಳ ಹೆಸರು. ನೆಕ್ಸ್ಟ್ ಇದರ ಕೋನಗಳನ್ನು ನೋಡ್ರಿ. ಕೋನಗಳು ಹೇಳೋದಾದ್ರೆ ನೋಡ್ರಿ ಎ ಬಿ ಸಿ ಕೋನ. ಓಕೆ, ಇದು ಎ ಬಿ ಸಿ ಕೋನ, ಎ ಬಿ ಸಿ ಕೋನ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ಟ್ರಿಕ್ ಏನಪ್ಪ ಅಂದ್ರೆ ಇಲ್ಲಿ ಬಿ ಶೃಂಗಬಿಂದಲ್ಲಿ ಒಟ್ಟು 3 ಶೃಂಗಬಿಂದುಗಳಲ್ಲಿ ಕೋನಗಳು ಏರ್ಪಡ್ತದೆ. ಎ ಬಿಂದು ಶೃಂಗಬಿಂದು, ಸಿ ನಲ್ಲಿ ಮತ್ತು ಬಿ ನಲ್ಲಿ ದೊಡ್ಡ ತ್ರಿಭುಜ ಇಲ್ಲ ಅಂತ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಡಿ ಬಿ ರೇಖೆ ಇಲ್ಲ ಅಂತ ತಿಳ್ಕೊಂಡ್ರೆ ಅವು ಎ ಬಿ ಸಿ ದೊಡ್ಡ ತ್ರಿಭುಜ ಕಾಣ್ತದೆ. ಬಿ ಶೃಂಗಬಿಂದಲ್ಲಿ, ಸಿ ಶೃಂಗಬಿಂದು ಮತ್ತು ಎ ಶೃಂಗಬಿಂದಲ್ಲಿ ಕೋನಗಳ ಉಂಟಾಗಿರ್ತವೆ. ಆದ್ರಿಂದ ಇಲ್ಲಿ ಬಿ ಶೃಂಗಬಿಂದು ಮಧ್ಯಕ್ಕೆ ಅಕ್ಷರ ಬರಿಬೇಕು. ಅದನ್ನ ಕೋನ ಏರ್ಪಟ್ಟಿರ್ತಕ್ಕಂಥದ್ದು ಮಧ್ಯದಲ್ಲಿ ಬರೀರಿ. ನೆಕ್ಸ್ಟ್ ಎ ಮಿಡಲ್ ಇಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅಕ್ಷರಗಳೇ ಯಾವುವು? ಎ ಬಿ ತಾನೆ ಅಲ್ಲ, ಬಿ ಸಿ, ಬಿ ಎ ಸಿ ಕೋನ. ನೆಕ್ಸ್ಟ್ ಬಿ ಆಯ್ತು, ಎ ಆಯ್ತು, ಸಿ ಮಿಡ್ಲಲ್ಲಿ ಇರಲಿ, ಸಿ ಬಿಟ್ರೆ ನೆಕ್ಸ್ಟ್ ಎ ಬಿ ಬರುತ್ತೆ, ಎ ಸಿ ಬಿ ಕೋನ. ಎಸ್, ಇವು 3 ಕೋನಗಳಾಗಿತ್ತು ಮೊದಲೇ ತ್ರಿಭುಜದಲ್ಲಿ. ನೆಕ್ಸ್ಟ್ ಎರಡನೇ ತ್ರಿಭುಜ ಎ ಬಿ ಡಿ ಯಲ್ಲಿರ್ತಕ್ಕಂಥ ಬಾಹುಗಳನ್ನು ಹೆಸರಿಸೋಣ. ಈಗ ಬಾಹುಗಳು ಯಾವುವು ಹೇಳ್ರಿ? ಎ ಬಿ, ಬಿ ಡಿ, ಎ ಡಿ. ಇಲ್ಲೇ ಹೆಸರಿಸ್ಬೋದು. ಎ ಬಿ ಫಸ್ಟ್, ಎ ಬಿ, ನೆಕ್ಸ್ಟ್ ಬಿ ಡಿ ಮತ್ತು ಡಿ ಎ. ಎಸ್, ನಾನು ತೋರಿಸ್ತೀನಿ ನೋಡ್ರಿ. ಎ ಬಿ ಡಿ ತ್ರಿಭುಜ ಯಾವುದು? ಎ ಬಿ ಡಿ ತ್ರಿಭುಜ. ಎಸ್, ಈ ತ್ರಿಭುಜ ತಗೊಳ್ಳೋಣ. ಎ ಬಿ ಡಿ ತ್ರಿಭುಜ, ಎ ಬಿ ಡಿ ತ್ರಿಭುಜ. ಎಸ್, ಎ ಬಿ ಬಾಹು ಇಲ್ಲಿದೆ ನೋಡ್ರಿ, ಇದು ಬಾಹು. ಓಕೆ, ನೆಕ್ಸ್ಟ್ ಬಿ ಡಿ, ಬಿ ಡಿ ಈ ಬಾಹು. ನೆಕ್ಸ್ಟ್ ಡಿ ಎ ಈ ಬಾಹು. ಇವು 3 ಈ ತ್ರಿಭುಜ ಬಾಹು. ನೆಕ್ಸ್ಟ್ ಕೋನಗಳನ್ನು ಹೆಸರಿಸೋದಾದ್ರೆ ಕೋನಗಳಕ್ಕೆ ಆಗಲೇ ಹೇಳಿದೆ ಎ ಬಿ ಡಿ 3 ಅಕ್ಷರ ಇದೆ ಇಲ್ಲಿ, 3 ಶೃಂಗ ಬಿಂದುಗಳು. ಫಸ್ಟ್ ಎ ಬಿ ಡಿ ಕೋನ ಅಂತ ಹೇಳೋಣ. ನೆಕ್ಸ್ಟ್ ಬಿ ಆಯ್ತು, ಎ ಮಧ್ಯದಲ್ಲಿ ಇಟ್ಕೊಳ್ರಿ, ಎ ಮಧ್ಯದಲ್ಲಿ ಇಟ್ಕೊಂಡ್ರೆ ಬಿ ಮತ್ತು ಡಿ ಆ ಕಡೆ ಬರ್ರಿ, ಬಿ ಎ ಡಿ ಕೋನ ಆಯ್ತು. ನೆಕ್ಸ್ಟ್ ಬಿ ಆಯ್ತು, ಎ ಆಯ್ತು, ಬಿ ಎ ಮತ್ತು ಡಿ ಮಧ್ಯದಲ್ಲಿ ಇಟ್ಕೊಳ್ರಿ. ಅವಾಗ ನೆಕ್ಸ್ಟ್ ಎ ಮತ್ತು ಬಿ ಕೊನೆಯಲ್ಲಿರಲಿ, ಎ ಡಿ ಬಿ ಕೋನ ಆಗಿರುತ್ತೆ. ನೆಕ್ಸ್ಟ್ ಮೂರನೇದು ತ್ರಿಭುಜ ಸಿ ಬಿ ಡಿ ಎಲ್ಲಿ ಬಾಹುಗಳನ್ನು ಗುರುಸೋಣ. ಬಾಹುಗಳು ಗುರುಸಲಿಕ್ಕೆ ಶಾರ್ಟ್ಕಟ್ ನಾನು ಕೊಡೋದನ್ನೇ ಸಿ ಬಿ. ಓಕೆ, ಕ್ರಮವಾಗಿ ಹೇಳ್ರಿ. ಸಿ ಬಿ, ನೆಕ್ಸ್ಟ್ ಬಿ ಡಿ ಮತ್ತೆ ಯಾವುದು? ಡಿ ಸಿ. ನೆಕ್ಸ್ಟ್ ಕೋನಗಳನ್ನು ಗುರುಸಲಿಕ್ಕೆ ನಿಮ್ಗೆಲ್ಲ ಗೊತ್ತಿದೆ ರೂಟು ಏನಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಸಿ ಬಿ ಡಿ ಫಸ್ಟ್ ಹೇಳ್ಬಿಡ್ರಿ, ಸಿ ಬಿ ಡಿ ಕೋನ ಅಂತ ಹೇಳೋಣ. ನೆಕ್ಸ್ಟ್ ಕ್ವಶನ್ ಅಲ್ಲ, ನೆಕ್ಸ್ಟ್ ಕೋನ ಹೇಳ್ಬೇಕಾದ್ರೆ ಬಿ ಶೃಂಗಬಿಂದು ಬಿಟ್ಬಿಡ್ರಿ, ಸಿ ಬರ್ರಿ, ಬಿ ಮತ್ತು ಡಿ ಕೊನೆಯಲ್ಲಿ ಬಿ ಸಿ ಡಿ ಕೋನ. ನೆಕ್ಸ್ಟ್ ಬಿ ಆಯ್ತು, ಸಿ ಆಯ್ತು, ನೆಕ್ಸ್ಟ್ ಡಿ ಮಿಡ್ಲಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ನಮ್ಗೇನು ಸಿಗುತ್ತೆ? ಎ ಮತ್ತು ಬಿ ಕೋನ ಅಂತ ಅಂದರೆ ಸಿ ಬಿ ಡಿ ಕೋನ. ಓಕೆ, ನೆಕ್ಸ್ಟ್ ಬಿ ಸಿ ಡಿ ಕೋನ, ಬಿ ಆಯಿತು, ಸಿ ಆಯಿತು, ನೆಕ್ಸ್ಟ್ ಡಿ ಮಿಡ್ಲಲ್ಲಿ ಇಟ್ಕೊಂಡ್ರೆ ಸಿ ಮತ್ತು ಬಿ, ಸಿ ಡಿ ಬಿ ಕೋನ ಅಂತೇಳಿ, ಸಿ ಡಿ ಬಿ ಕೋನ. ಇಲ್ಲಿ ಬೇಕಾದ್ರೆ ಕೋನಗಳನ್ನು ನಿಮಗೆ ತೋರಿಸ್ಬೋದು. ಇದನ್ನು ಒಂದು ನಾವು ಈ ಒಂದು ಸಿ ಬಿ ಡಿ ಟ್ರಯಾಂಗಲ್ ಬರ್ತಕ್ಕಂಥ ಕೋನಗಳನ್ನು ನಾನು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಒಂದೇದು ಸಿ ಬಿ ಡಿ ಕೋನ ಎಲ್ಲಿದೆ ನೋಡ್ರಿ, ತ್ರಿಭುಜ ಸಿ ಬಿ ಡಿ ಟ್ರಯಾಂಗಲ್ ಇದು. ಓಕೆ, ಇದರಲ್ಲಿರ್ತಕ್ಕಂಥ ಇಲ್ಲಿ ನೋಡ್ರಿ, ಇದು ನಾನು ಇದನ್ನು ಶೇಡ್ ಮಾಡ್ತೀನಿ. ಇದರಲ್ಲಿರ್ತಕ್ಕಂಥ ಆ್ಯಂಗಲ್ಸ್ ಯಾವ ಅಂದರೆ ಸಿ ಬಿ ಡಿ ಕೋನ ಅಂತೇಳಿ, ಸಿ ಬಿ ಡಿ ಕೋನ. ಓಕೆ, ಇಲ್ಲಿದೆ ನೋಡ್ರಿ, ಇದನ್ನ ನಾವೆಂದು ಕರಿತೀವಿ, ಇದು ಸಿ ಬಿ ಡಿ ಕೋನ. ಇಲ್ಲಿ ಶೇಡ್ ಮಾಡೋದು ನೋಡಿ, ರೆಡ್ ಮಾರ್ಕಲ್ಲಿ ಶೇಡ್ ಮಾಡಿದೆ. ಈ ಪಾರ್ಟನ್ನು ನಾವು ಸಿ ಬಿ ಡಿ ಕೋನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಿ ಸಿ ಡಿ ಕೋನ, ಬಿ ಸಿ ಡಿ ಕೋನ ಇಲ್ಲಿ ಶೇಡ್ ಮಾಡ್ತಾರೆ ನೋಡಿ, ಇದು ಬಿ ಸಿ ಡಿ ಕೋನ. ನೆಕ್ಸ್ಟ್ ಇನ್ನೊಂದು ಎ ಕೋನ, ಸಿ ಡಿ ಬಿ ಕೋನ. ಇನ್ನೊಂದ್ಸರಿ ಇಲ್ಲಿ ಬರ್ರಿ, ಸಿ ಡಿ ಬಿ ಕೋನ. ಓಕೆ, ಸಿ ಡಿ ಬಿ ಕೋನ ಅಂದರೆ
ಇಲ್ಲಿ ವರ್ಕ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಶೇರ್ ಮಾಡಿದ್ರೆ ಈ ಕೋನವನ್ನು ಈ ಥರ ಎಲ್ಲ 3 ತ್ರಿಭುಜಗಳಲ್ಲಿರ್ತಕ್ಕಂಥ ಬಾಹುಗಳು ಮತ್ತು ಕೋನಗಳನ್ನು ಹೆಸರಿಸಬೇಕು ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ವೀಕ್ಷಣೆಗಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.